ನಮಸ್ತೆ ವೀಕ್ಷಕರೇ, ಕರ್ನಾಟಕ ಕ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಕೃಷ್ಣಮೂರ್ತಿ. ಸಾರ್ವಜನಿಕ ಸ್ಥಳಗಳಲ್ಲಿ ಜಾತಿ ನಿಂದನೆ ಆರೋಪ. ಜಾತಿ ನಿಂದನೆಯನ್ನು ಖಂಡಿಸಿದ ದಲಿತನಿಗೆ ಬಿತ್ತು ಧರ್ಮದೇಟು ತಿಂದ ಪರಿಣಾಮವಾಗಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ದಲಿತ ನರಸಿಂಹಮೂರ್ತಿ. ಇದೇ ಶಿಡ್ಲಘಟ್ಟ ತಾಲೂಕು ಬಶೆಟ್ಟಳ್ಳಿ ಹೋಬಳಿ ಗಂಜಿಗುಂಟೆ ಗ್ರಾಮದ ವೃತ್ತದ ಬಳಿ ಬೇಕರಿಯಲ್ಲಿ ತಿಂಡಿಯನ್ನು ತೆಗೆದುಕೊಳ್ಳಲು ಹೋದಾಗ ಅಲ್ಲಿಯೇ ಪಕ್ಕದಲ್ಲಿರುವ ಚಿಕ್ಕ ನರಸಿಂಹಪ್ಪನ ಮಗನಾದ ರಾಮಕೃಷ್ಣಪ್ಪನ ಅಂಗಡಿ ಮುಂದೆ ಜಗಲಿ ಮೇಲೆ ಕುಳಿತಿದ್ದ ಅದೇ ಗಂಜಿಗುಂಟೆ ಗ್ರಾಮದ ವಾಸಿ ಅಕ್ಕ ಸಾಲಿಗ ಅಂದರೆ ಸವರ್ಣೀಯ ಜಾತಿಗೆ ಸೇರಿದ GL ವಸಂತಕುಮಾರ್ ಎಂಬುವನು ಅಂಗಡಿ ಮಾಲೀಕನಾದ ರಾಮಕೃಷ್ಣಪ್ಪನ ಜೊತೆಯಲ್ಲಿ ನಮ್ಮ ಗಂಜಿಗುಂಟೆ ಗ್ರಾಮ ಪಂಚಾಯಿತಿಯಲ್ಲಿ ಮಾದಿಗರ ಪ್ರಭಾವ ಜಾಸ್ತಿಯಾಗಿದೆ ಎಂದು ಹೇಳಿದಾಗ ಆಗ ಅಂಗಡಿಯ ಮಾಲೀಕ ರಾಮಕೃಷ್ಣಪ್ಪ, ಹೌದು, ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಮಾದಿಗರ ಅಟ್ಟಹಾಸ ಜಾಸ್ತಿಯಾಗಿದೆ, ಅವರನ್ನು ಮಟ್ಟ ಹಾಕಬೇಕು, ಮಟ್ಟ ಹಾಕದೆ ಹೋದರೆ ಮುಂದೆ ತೊಂದರೆ ಆಗುತ್ತೆ ಎಂದು ಮಾತನಾಡಿಕೊಳ್ಳುತ್ತಿದ್ದನ್ನು ಕೇಳಿಸಿಕೊಂಡ ದಲಿತ ಮುಖಂಡ ವೆಂಕಟೇಶಪ್ಪನ ಮಗ ನರಸಿಂಹಮೂರ್ತಿ ಎಂಬುವರು ಸವರ್ಣೀಯನಾದ ವಸಂತಕುಮಾರ್ ಮತ್ತು ಅಂಗಡಿ ಮಾಲೀಕ ರಾಮಕೃಷ್ಣಪ್ಪನನ್ನು ಯಾಕೆ ನೀವು ಸಾರ್ವಜನಿಕ ಸ್ಥಳಗಳಲ್ಲಿ ನಮ್ಮ ಜಾತಿಯ ಬಗ್ಗೆ ಹೀನಾಯವಾಗಿ ಮಾತನಾಡುತ್ತಿದ್ದೀರಾ ಎಂದು ಪ್ರಶ್ನೆ ಮಾಡಿದ್ದಕ್ಕೆ ಏನಾಯಿತು ಅಂತ ನೊಂದ ನರಸಿಂಹಮೂರ್ತಿನೇ ಹೇಳ್ತಾರೆ. ನೋಡಿ ವೀಕ್ಷಕರೇ. ಸರ್, ನನ್ನ ಹೆಸರು ನರಸಿಂಹಮೂರ್ತಿ, ನಮ್ಮ ಅಪ್ಪ ಹೆಸರು ವೆಂಕಟೇಶಪ್ಪ, ಗಂಜಿಗುಂಟೆ. ಏನು ಸರ್, ಈ ದಿನ ಬೆಳಗ್ಗೆ 9 ಗಂಟೆ ಸಮಯದಲ್ಲಿ ಗಂಜಿಗುಂಟೆ ಸರ್ಕಲ್ನಲ್ಲಿರುವ ಬೇಕರಿನಲ್ಲಿ ತಿಂಡಿ ತರಲು ಹೋದಾಗ ಗಂಜಿಗುಂಟೆ ಗ್ರಾಮದ ವಸಂತಕುಮಾರ್ ಮತ್ತು ರಾಮಕೃಷ್ಣ ಬೇಕರಿ ಪಕ್ಕದಲ್ಲಿರುವ ಅಂಗಡಿ ಹತ್ರ ನಮ್ಮ ಪಂಚಾಯಿತಿಯಲ್ಲಿ ಮಾದಿಗರ ಪ್ರಭಾವ ಜಾಸ್ತಿ ಇದೆ ಅಂತ ವಸಂತಕುಮಾರ್ ಹೇಳಬೇಕಾದ್ರೆ ರಾಮಕೃಷ್ಣ ಎಂಬುವರು, ಹೌದಣ್ಣ, ಈ ಮಾದಿಗರನ್ನ ಹಿಂಗೆ ಬಿಟ್ಟರೆ ನಮಗೆ ಮುಂದೊಂದು ದಿನ ತೊಂದರೆ ಆಗುತ್ತೆ, ಏನೇ ಮಾಡಿ ಈ ಮಾದಿಗರನ್ನು ಮಟ್ಟ ಹಾಕಬೇಕು ಅಂತ ಸಂಭಾಷಣೆ ಮಾಡ್ತಿರ್ಬೇಕಾದ್ರೆ ನಾನು ಅದನ್ನು ಗಮನಿಸಿ, ನಾನು BSc ಪದವೀಧರನಾಗಿದ್ದು ಅದನ್ನು ಗಮನಿಸಿ, ಏನನ್ನ ಸಾರ್ವಜನಿಕ ಸ್ಥಳದಲ್ಲಿ ಈ ಥರ ನೀವು ಜಾತಿ ನಿಂದನೆ ಮಾಡಿ ಮಾದಿಗರು ಅಂತ ಹೇಳೋದು ಸರಿ ಇಲ್ಲ, ನಾ ಇದು ಚೆನ್ನಾಗಿರಲ್ಲ ಅಂದಿದ್ದಕ್ಕೆ ಸದರಿ ವಸಂತ ಎಂಬುವರು, ನೀನು ಯಾವ ಊರು ಮಾದಿಗ ನನ್ನ ಮಗನೋ, ನಿನಗೇನು ಸಂಬಂಧ ಅಂತೇಳ್ಬಿಟ್ಟು ನನ್ನ ಕಲ್ಲಿನ ಪಟ್ಟಿಯನ್ನು ಹಿಡಿದು ಎಳೆದಾಡಿ ನನ್ನ ಹೊಟ್ಟೆ ಭಾಗಕ್ಕೆ ಒದ್ದು ಈ ನನ್ನ ಮಗನ ಬಿಡಬಾರ್ದು ಅಂತ ದೌರ್ಜನ್ಯವಾಗಿ ನನ್ನ ಮೇಲೆ ಹಿಂಸೆಯನ್ನು ನನಗೆ ನೋವನ್ನು ಉಂಟು ಮಾಡಿ ಕಾಲುಗಳಿಂದ ಒದ್ದಿರಬೇಕಾದ್ರೆ ಸದರಿ ಇದೇ ಗಂಜಿಗುಂಟೆ ಗ್ರಾಮಸ್ಥರಾದ ದೊಡ್ಡ ನರಸಿಂಹಪ್ಪ, ದೇವರಾಜು ಮತ್ತು ದೇವುಟಲ ಆನಂದ ರೆಡ್ಡಿ ಅಣ್ಣವ್ರು ಬಂದು ಈ ಸದರಿ ವಸಂತಕುಮಾರ್ ಅವರಿಂದ ನನ್ನನ್ನು ಬಿಡಿಸಿ ಪ್ರಾಣರಕ್ಷಣೆ ಮಾಡಿರ್ತಾರೆ. ಮತ್ತು ಅದೇ ಸಮಯದಲ್ಲಿ ಈ ಸದರಿ ವಸಂತಕುಮಾರ್ ಎಂಬುವರು, ನನ್ನ ಮಗನೇ, ನೀನು ಇವಾಗ ತಪ್ಪಿಸ್ಕೊಂಡ್ರು ನನ್ನ ಕಾರಿಗೆ ಯಾವಾಗ ಮುಂದೊಂದು ದಿನ ಸಿಗ್ತೀಯ, ಅವಾಗಾದರೂ ನಿನ್ನನ್ನು ಸಾಯಿಸಿಬಿಡುತ್ತೇನೆ ಎಂದು ನನಗೆ ಪ್ರಾಣ ಬೆದರಿಕೆ ಹಾಕಿ ನನಗೆ ನೋವನ್ನುಂಟು ಮಾಡಿರ್ತಾನೆ ಸರ್. ಈ ವಿಚಾರ ಕಂಪ್ಲೇಂಟ್ ಮಾಡಿ ಇನ್ನು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದ ದಲಿತ ನರಸಿಂಹಮೂರ್ತಿಯ ಘಟನೆಯನ್ನು ತಿಳಿದ ದಲಿತ ಸಂಘರ್ಷ ಸಮಿತಿ ಶಿಡ್ಲಘಟ್ಟ ತಾಲೂಕು ಪದಾಧಿಕಾರಿಗಳು ಭೇಟಿಯಾಗಿ ದಸಂಸ ತಾಲೂಕು ಖಜಾನ್ಸಿ ಜರುಗಳ್ಳಿ ಅನಿಲ್ ಕುಮಾರ್ ಏನು ಹೇಳ್ತಾರೆ ಅಂತ ನೋಡೋಣ ಬನ್ನಿ. ಖಜಾನ್ಸಿಯಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಈಗ ನಮ್ಮ ಗಂಜಿಗುಂಟೆಯಲ್ಲಿ ಇವತ್ತು ನಡೆದಿರ್ತಕ್ಕಂಥ ವಿಚಾರ, ನಮ್ಮ ನರಸಿಂಹಮೂರ್ತಿ ಅಣ್ಣವ್ರಿಗೆ ಒಂದು ಬೇಕರಿ ಹತ್ರ ಹೋಗಿ ಅವರು ಕೂತ್ಕೊಂಡಿರುವಾಗ ಅವರು ಸವರ್ಣಿಯವರು ಬಂದು ಜಾತಿ ವಿಚಾರವನ್ನು ತೆಗೆದು ಗಲಾಟೆ ಮಾಡಿರ್ತಾರೆ. ಆ ಗಲಾಟೆ ಮಾಡಿರುವಂಥ ಸಂದರ್ಭದಲ್ಲಿ ಯಾಕೆ ನೀವು ಜಾತಿ ವಿಚಾರ ಕೇಳ್ತೀರಿ ಅಂತೇಳಿ ಅವರು ಪ್ರಶ್ನಿಸಿದಾಗ ಅವರನ್ನು ಪಾಪ ಹೊಡೆದು ಹೊಟ್ಟೆಗೆ ಒದ್ದು ಎಲ್ಲಿಗಂದರೆ ಅಲ್ಲಿ ಅಮಾನವೀಯವಾಗಿ ಹಲ್ಲೆ ನಡೆಸಿ ಅವ್ರು ತೊಂದರೆ ಕೊಟ್ಟಿರ್ತಾರೆ. ಈಗ ನಮ್ಮ ದಲಿತರಿಗೆ ನ್ಯಾಯ ಅನ್ನತಕ್ಕಂಥದ್ದೇ ಸಿಗ್ತಾ ಇಲ್ಲ. ಕಾರಣ ಇಷ್ಟೇ, ಕಾನೂನು ಕೈಗೆತ್ಕೊಂಡು ಏನು ತಪ್ಪಿತಸ್ಥರಿಗೆ ಶಿಕ್ಷೆ ಆಗೋವರೆಗೂ ನಮ್ಮ ಒಂದು ಪೊಲೀಸ್ ಇಲಾಖೆ ಬಿಡಲ್ವ, ಅಲ್ಲಿವರೆಗೂ ತೊಂದರೆಗಳಾಗ್ತಾನೆ ಇರ್ತದೆ. ಯಾರು ತಪ್ಪು ಮಾಡಿದ್ರು ಅದನ್ನು ತನಿಖೆ ಮಾಡಿ ಅವ್ರಿಗೆ ತೊಂದರೆ ಕೊಡಬೇಕು ಅಂತ ನಾನು ಈ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತೀನಿ. ಅದೇ ರೀತಿ ನಮ್ಮ ಈಗ ಏನು ನರಸಿಂಹಮೂರ್ತಿ ಅವ್ರಿಗೆ ಹಲ್ಲೆ ಮಾಡಿದ್ದಾರೆ, ಮುಂದೆ ಕೂಡ ತೊಂದರೆ ಮಾಡೋದಕ್ಕೆ ಹಿಂದೆ ಹೋಗಲ್ಲ ಅವರು. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನೋ ತೊಂದರೆ ಇಲ್ಲದೆ
ನಮ್ಮ ಪೊಲೀಸ್ ಇಲಾಖೆ ರಕ್ಷಣೆ ಕೊಟ್ಟು ಇದನ್ನು ಅವರಿಗೆ ಶಿಕ್ಷೆ ಆಗೋ ರೀತಿಯಲ್ಲಿ ಮಾಡಬೇಕು ಅಂತೇಳಿ ನನ್ನ ಒಂದು ವಿಚಾರವನ್ನು ಹೇಳ್ತೀನಿ. ಈಗ ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ತಕ್ಕಂಥದ್ದು ತಪ್ಪು. ನಮಗೆ ಸಮುದಾಯದಲ್ಲಿ ತೊಂದರೆ ಆಗಿದೆ. ನಮ್ಮ ಸಮುದಾಯದವರು ಯಾರೇ ಆಗಲಿ ದಲಿತರ ಮೇಲೆ ದೌರ್ಜನ್ಯಗಳು ದಬ್ಬಾಳಿಕೆಗಳು ನಡೀತಾನೆ ಇದೆ. ಈಗಾಗಲೇ ಎಷ್ಟೋ ಒಂದು ನಡೀತಾ ಇರ್ತಕ್ಕಂಥದ್ದು, ನಾವು ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು ನಮಗೆ. ಅವರು ಹೊಡೆದು ತೊಂದರೆ ಕೊಟ್ಟು ಮತ್ತೆ ಹೋಗ್ಬಿಟ್ಟು ರಾಜಕೀಯ ಒಂದು ನಾಯಕರನ್ನು ಉಪಯೋಗಿಸ್ಕೊಂಡು ಆಮೇಲೆ ಆ ಕೇಸುಗಳು ಮುಚ್ಚಾಗ ಕೂಡ ಪ್ರಯತ್ನ ಮಾಡ್ತಾರೆ. ಆದರೆ ನಮ್ಮ ದಲಿತರಿಗೆ ಅನ್ಯಾಯ ಆಗ್ತಾಯಿದೆ. ಯಾವುದೇ ರೀತಿಯಲ್ಲಿ ಅದು ಆಗಬಾರ್ದು ಅಂತ ನಾವು ಕೇಳ್ಕೊಂತೀವಿ. ಏನು ಶಿಕ್ಷೆ ಇದೆಯೋ ಅದು ಆಗಲೇಬೇಕು. ಯಾಕಂದರೆ ನಾವು ಇತ್ಯರ್ಥ ಮಾಡ್ಕೊಳ್ತಕ್ಕಂಥ ಪ್ರಶ್ನೆನೇ ನಮ್ಮಲ್ಲಿಲ್ಲ. ಯಾಕೆ ನಾವು ಇತ್ಯರ್ಥ ಮಾಡ್ಕೊಳ್ಳಲ್ಲ ಅಂತಂದರೆ, ನಾವು ನಮ್ಮ ಸಮುದಾಯ ಯಾವತ್ತೂ ಸವರ್ಣೀಯರಿಗೆ ಗೌರವ ಕೊಡ್ತಾನೆ ಬಂದಿದೆ. ನಾವ್ಯಾವತ್ತೂ ಅವ್ರು ತೊಂದರೆ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಆದರೆ ಅವರು ಅದನ್ನು ದುರುಪಯೋಗ ಮಾಡಿಕೊಂಡು ನಮ್ಮನ್ನೇ ಜಾತಿ ನಿಂದನೆ ಮಾಡ್ತಕ್ಕಂಥದ್ದು, ಹಲ್ಲೆ ಮಾಡ್ತಕ್ಕಂಥದ್ದು, ಹೊಡೆಯೋದು, ಹೆಣ್ಣು ಮಕ್ಕಳಿಗೆ ಅವಾಚ್ಯ ಶಬ್ದಗಳಿಂದ ಮಾತಾಡ್ತಕ್ಕಂಥದ್ದು, ಜಾತಿ ನಿಂದನೆ ವಿಚಾರದಲ್ಲಿ ಭಾಳಷ್ಟು ತೊಂದರೆಗಳು ಕೊಡ್ತಾನೆ ಬಂದಿದ್ದಾರೆ ಈಗಾಗಲೇ. ಹಾಗಾಗಿ ನಾವು ಇತ್ಯರ್ಥ ಮಾಡ್ತಕ್ಕಂಥ ಪ್ರಶ್ನೆ ಬರಲ್ಲ. ಅವನು ಏನಿದೆ, ಯಾರು ತೊಂದರೆ ಮಾಡಿದ್ದಾರೆ, ನಮ್ಮ ಸಮುದಾಯದ ಒಬ್ಬ ಕಾರ್ಯಕರ್ತನಿಗೆ, ನಮ್ಮ DSS ಕಾರ್ಯಕರ್ತನಿಗೆ ಯಾರು ಹಲ್ಲೆ ಮಾಡಿ ತೊಂದರೆ ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತೇಳಿ ಈ ಮಾಧ್ಯಮದ ಮುಖಾಂತರ ನಾವು ಪೊಲೀಸ್ ಇಲಾಖೆಗೆ ಹೇಳ್ತೀವಿ. ನಾವು ದಯವಿಟ್ಟು ಆ ಒಂದು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದನ್ನು ತಕ್ಷಣ ನೀವು ಪರಿಗಣಿಸಿ FIR ಮಾಡಿ ಅದಕ್ಕೆ ಸೂಕ್ತ ಕ್ರಮ ಕೈಗೊಂಡು ಅವ್ರನ್ನ ಅರೆಸ್ಟ್ ಮಾಡಬೇಕಂತೇಳಿ ಈ ಮಾಧ್ಯಮದ ಮುಖಾಂತರ ನಮ್ಮ ಆರಕ್ಷಕ ಇಲಾಖೆಗೆ ನಾವು ಒತ್ತಾಯ ಮಾಡ್ತೀವಿ. ಈ ಕೂಡಲೇ ಜಾತಿವಾದಿ ಕೋಮು ಗಲಭೆಗಳನ್ನೆಬ್ಬಿಸುತ್ತಿರುವವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. ನೊಂದ ನರಸಿಂಹಮೂರ್ತಿಗೆ ನ್ಯಾಯ ಹಾಗೂ ರಕ್ಷಣೆ ಬೇಕು. ಇಲ್ಲವಾದಲ್ಲಿ ದಸಂಸ ಸಮಿತಿ ವತಿಯಿಂದ ಉಗ್ರ ಹೋರಾಟ ಮಾಡುವುದಾಗಿ ತಿಳಿಸಿದರು. ಹೆಸರು PA ಚಲಪತಿ ಅಂತ, ಜಿಲ್ಲಾ ಸಂಘಟನಾ ಸಂಚಾಲಕರು DSS. ಏನು ಈ ದಿನ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ತಿಳಿಸುವುದೇನೆಂದರೆ, ಬೆಳಗ್ಗೆ ಇದೇ ಶಿಡ್ಲಘಟ್ಟ ತಾಲೂಕು ಗಂಜಿಗುಂಟೆಯಲ್ಲಿ ಸರ್ಕಲ್ ಬಳಿ ಇರುವ ಒಂದು ಬೇಕರಿ ಹತ್ರ ಈ ಸಂದರ್ಭದಲ್ಲಿ ದಸಂಸ ಜಿಲ್ಲಾ ಸಂಘಟನಾ ಸಂಚಾಲಕ TA ಚಲಪತಿ, ದಸಂಸ ಶಿಡ್ಲಘಟ್ಟ ತಾಲೂಕು ಸಂಚಾಲಕ ಲಕ್ಕೇನಹಳ್ಳಿ ವೆಂಕಟೇಶ್, ಶಿಸ್ತು ಮತ್ತು ಆಂತರಿಕ ಸಂಚಾಲಕ ಉಜುಗೂರು ವೆಂಕಟೇಶ್, ಸಲಹಾ ಸಮಿತಿ ಸಂಚಾಲಕ A ರಾಮಪ್ಪ, ಇನ್ನೂ ಅನೇಕ ದಲಿತ ಮುಖಂಡರು ಹಾಜರಿದ್ದರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ಕರ್ನಾಟಕ ಕ್ರೈಮ್ ನ್ಯೂಸ್. ಧನ್ಯವಾದಗಳು.